ಜೆ ಕೃಷ್ಣಮೂರ್ತಿಯವರ ಧ್ಯಾನ ಚಿಂತನ ಮುನ್ನುಡಿ. ಮನುಷ್ಯ ತನ್ನ ದೈನಂದಿನ ಸಂಘರ್ಷಗಳಿಂದೆಲ್ಲ ನುಣುಚಿಕೊಳ್ಳುವುದಕ್ಕಾಗಿ ಬಗೆ ಬಗೆಯ ಧ್ಯಾನ ಕ್ರಮಗಳನ್ನು ಕಂಡುಹಿಡಿದಿದ್ದಾನೆ. ಇವೆಲ್ಲವೂ ಆತನ ಆಸೆ, ಹಠ ಮತ್ತು ಸಾಧಿಸಬೇಕೆಂಬ ಚಪಲದ ಮೇಲೆ ನಿಂತಿರುವುದರಿಂದ ಗುರಿ ತಲುಪಲು ಪಡುವ ಸಂಘರ್ಷ, ಹೋರಾಟಗಳನ್ನಷ್ಟೇ ಇವು ಸೂಚಿಸುತ್ತವೆ. ಈ ಪ್ರಜ್ಞಾಪೂರ್ವಕ ಹೋರಾಟವು ಯಾವಾಗಲೂ ಪೂರ್ವಾಗ್ರಹ ಪೀಡಿತ ಮನಸ್ಸಿನ ಪರಿಧಿಯಲ್ಲಿಯೇ ನಡೆಯುತ್ತಿರುತ್ತದೆ. ಹಾಗಾಗಿ ಇಲ್ಲಿ ಸ್ವಾತಂತ್ರ್ಯವಿಲ್ಲ. ಧ್ಯಾನಕ್ಕಾಗಿ ಪಡುವ ಈ ರೀತಿಯ ಪಾಡು ಧ್ಯಾನವನ್ನೇ ಅಲ್ಲಗಳೆದು ಬಿಡುತ್ತದೆ. ಚಿತ್ತವೃತ್ತಿಯು ಕೊನೆಗೊಳ್ಳುವುದೇ ಧ್ಯಾನ. ಕಾಲವನ್ನೇ ಮೀರಿದ ವಿಸ್ತಾರವಾದ ನೆಲೆ ಅದು. ಭಾಷಾಂತರಕಾರರ ಎರಡು ಮಾತು. ನಾವು ಆಯ್ಕೆ ಮಾಡಿಕೊಂಡಿರುವ ಆಧುನಿಕತೆಯ ಮಾದರಿಯು ನಮ್ಮನ್ನು ಸಾಂಸ್ಕೃತಿಕ ಮರುಭೂಮಿಯತ್ತ ಒಯ್ಯುತ್ತಾ ಬದುಕು ತೀರಾ ಶುಷ್ಕ ಹಾಗೂ ನೀರಸವಾಗುತ್ತಿದೆ. ಈ ಅಪಾಯದ ನಡುವೆ ಸ್ವಲ್ಪವಾದರೂ ನೆಮ್ಮದಿ ಸಮಾಧಾನಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಜನರು ಇಂದು ಧರ್ಮ ಧ್ಯಾನಗಳತ್ತ ಆಕರ್ಷಿತರಾಗುತ್ತಿದ್ದಾರೆ. ಅವರಿಗೆ ಈ ಬಟ್ಟ ಬಯಲ ಸಂಸ್ಕೃತಿಯ ಏಕತಾನತೆಯಿಂದ ಪಾರಾಗಿ ತಮ್ಮ ತನವನ್ನು ಉಳಿಸಿಕೊಳ್ಳಲು ಸಾಕಾಗುವಷ್ಟು ಮರೆ ಮತ್ತು ರಕ್ಷಣೆ ಬೇಕಾಗಿದೆ. ಧ್ಯಾನ ನಿಜಕ್ಕೂ ಬದುಕಿನ ಮೂಲದ್ರವ್ಯ. ಆದರೆ ಈ ಮಾರುಕಟ್ಟೆ ಪ್ರೇರಿತ ಸರಕು ಸಂಸ್ಕೃತಿಯು ಧರ್ಮ ಧ್ಯಾನ ಸಂಸ್ಕೃತಿಗಳನ್ನು ಕೊಳ್ಳಬಹುದಾದ ಸರಕಾಗಿ ಪರಿವರ್ತಿಸಿ ಭ್ರಷ್ಟಗೊಳಿಸಿದೆ. ಧ್ಯಾನದ ಹೆಸರಿನಲ್ಲಿ ಇಂದು ನಡೆಯುತ್ತಿರುವ ಸದ್ದುಗದ್ದಲ ಪ್ರಚಾರಗಳು, ವಿವಿಧ ರೀತಿಯ ಕಸರತ್ತುಗಳು ಧ್ಯಾನದ ನಿಜಸತ್ವವನ್ನು ಮರೆಮಾಚಿದೆ. ಅಮಾಯಕ ಜನರು ಇದರಿಂದಾಗಿ ನಿಜಕ್ಕೂ ಗೊಂದಲಗೊಳ್ಳುತ್ತಿದ್ದಾರೆ. ಹಾಗಾದರೆ ಧ್ಯಾನವೆಂದರೇನು? ಪ್ರಾಯ ಜೆ ಕೃಷ್ಣಮೂರ್ತಿಯವರಷ್ಟು ಆರೋಗ್ಯಪೂರ್ಣವಾಗಿ ಧ್ಯಾನದ ಬಗ್ಗೆ ಮಾತಾಡಿದವರು ವಿರಳ. ಸ್ವಾತಂತ್ರ್ಯವಿಲ್ಲದಲ್ಲಿ ಧ್ಯಾನವಿಲ್ಲ. ನಿಜವಾದ ಧ್ಯಾನವು ನಮ್ಮನ್ನು ಸಂಮೋಹನಗೊಳಿಸುವ ಕ್ರಿಯೆಯಲ್ಲ, ಪೂರ್ವಾಗ್ರಹಗಳ ಭ್ರಮೆಗಳ ಲೋಕದಲ್ಲಿ ಬಂಧಿಸುವ ಕ್ರಿಯೆಯಲ್ಲ. ಅದು ನಮ್ಮನ್ನು ಭಯ, ಸಂಕೋಚ, ಆಗ್ರಹ, ಆವೇಶಗಳಿಂದೆಲ್ಲ ಬೇರು ಸಹಿತವಾಗಿ ಬಿಡುಗಡೆಗೊಳಿಸುವ ಸ್ವಾತಂತ್ರ್ಯ, ಸೌಂದರ್ಯಗಳತ್ತ, ನಿರ್ಭೀತಿಯತ್ತ ಕೊಂಡೊಯ್ಯುವಂತಹದು. ನಿಜವಾದ ಧ್ಯಾನದ ಪ್ರಕ್ರಿಯೆಯಲ್ಲಿ ಪ್ರೀತಿ, ಸತ್ಯ, ಅರಿವು ತಂತಾನೆ ಪ್ರಕಟಗೊಳ್ಳುತ್ತವೆ. ಧ್ಯಾನ ಈಗ ಇಲ್ಲಿ ನಿತ್ಯ ವರ್ತಮಾನದಲ್ಲಿ ನಿಜದಲ್ಲಿ ಸಂಭವಿಸುವಂಥದ್ದು. ನಿನ್ನೆ ನಾಳೆಗಳ ಚಿಂತೆಗಳಿಂದ ಕಂತೆಗಳಿಂದ ಎಚ್ಚರ ತಪ್ಪದೆ ಬದುಕುವ ಕ್ರಿಯೆ. ಇದು ಜೆಕೆಯವರ ಅಭಿಮತ. ಧರ್ಮ, ದೇವರು, ಸಾವು, ಬದುಕು, ಪ್ರೀತಿ, ಪ್ರಕೃತಿ ಹೀಗೆ ಜೆಕೆಯವರ ಮೂಲ ಕಾಳಜಿಗಳಾಗಿದ್ದ ಎಲ್ಲ ವಿಷಯಗಳು ಕೊನೆಗೆ ತಲುಪುತ್ತಿದ್ದುದು ಧ್ಯಾನದ ಸ್ಥಿತಿಯನ್ನು. ಧ್ಯಾನದ ಬಗ್ಗೆ ಜೆಕೆ ಮಾತುಗಳು
ನಮ್ಮಲ್ಲಿರುವ ಎಲ್ಲ ಅಪಕಲ್ಪನೆಗಳನ್ನು ನಿವಾರಿಸಿ ನಮ್ಮನ್ನು ಕೇವಲ ಸತ್ಯಾನ್ವೇಷಣೆಗೆ ಒಡ್ಡುತ್ತವೆ. ಕೃಷ್ಣಮೂರ್ತಿ ಫೌಂಡೇಶನ್ ಇಂಡಿಯಾವು 1980ರಲ್ಲಿ ಪ್ರಕಟಿಸಿದ ಜೆಕೆಯವರ ಮೆಡಿಟೇಷನ್ಸ್ ಜಗತ್ತಿನಾದ್ಯಂತ ಬಹಳ ಬೇಡಿಕೆ ಇರುವ ಅತ್ಯಂತ ಜನಪ್ರಿಯ ಪುಸ್ತಕ. ಅದಕ್ಕೆ ಬೆಂಗಳೂರು ಅಧ್ಯಯನ ಕೇಂದ್ರವು ಈ ಪುಸ್ತಕದ ಭಾಷಾಂತರವನ್ನು ಕೈಗೆತ್ತಿಕೊಂಡಿತು. ಈ ಭಾಷಾಂತರಕ್ಕೆ ಸಹಾಯಕರಾದ ನಮ್ಮ ಭಾಷಾಂತರ ಸಮಿತಿಯ ಎಲ್ಲ ಸದಸ್ಯರಿಗೆ, ಮುಖ್ಯವಾಗಿ OL ನಾಗಭೂಷಣ ಸ್ವಾಮಿಯವರಿಗೆ ಮತ್ತು ಈ ಪುಸ್ತಕ ಪ್ರಕಟಿಸಲು ಅನುವು ಮಾಡಿಕೊಟ್ಟ ಡಾಕ್ಟರ್ ಸತೀಶ್ ಇನಾಂದಾರ್, ಶ್ರೀಮತಿ ಸುಷ್ಮಾ ಇನಾಂದಾರ್ ಮತ್ತು ಶ್ರೀ KG ಕುಲಕರ್ಣಿಯವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಧ್ಯಾನಮಗ್ನ ಮನಸ್ಸು ಮೌನವಾಗಿರುತ್ತದೆ. ಈ ಮೌನ ಆಲೋಚನೆಯು ಕಲ್ಪಿಸಬಹುದಾದದ್ದಲ್ಲ, ಪ್ರಶಾಂತ ಮುಸ್ಸಂಜೆಯ ನೀರವತೆಯಲ್ಲ. ಆಲೋಚನೆಯ ಎಲ್ಲ ಕಲ್ಪಿತ ರೂಪ, ನಾಮ, ಗ್ರಹಿಕೆಗಳು ಸಂಪೂರ್ಣವಾಗಿ ತೆರವುಗೊಂಡಾಗ ಪ್ರಕಟಗೊಳ್ಳುವಂತ ಮೌನ ಇದು. ಇಂಥ ಧ್ಯಾನಮಗ್ನ ಮನಸ್ಸೇ ಧಾರ್ಮಿಕ ಮನಸ್ಸು. ಈ ಧರ್ಮಕ್ಕೆ ಚರ್ಚು, ಮಂದಿರ, ಮಂತ್ರೋದ್ಘೋಷಗಳ ಸೋಂಕಿಲ್ಲ. ಧಾರ್ಮಿಕ ಮನಸ್ಸು ಪ್ರೀತಿಯ ಸ್ಫೋಟ. ಈ ಪ್ರೀತಿಗೆ ಪ್ರತ್ಯೇಕತೆ ಗೊತ್ತಿಲ್ಲ, ಇದಕ್ಕೆ ದೂರವೇ ಹತ್ತಿರ. ಇದು ಏಕವೂ ಅಲ್ಲ, ಅನೇಕವೂ ಅಲ್ಲ. ಪ್ರೀತಿಯ ಇಂಥ ಸ್ಥಿತಿಯಲ್ಲಿ ಎಲ್ಲಾ ವಿಭಜನೆಗಳು ಕೊನೆಗೊಳ್ಳುತ್ತವೆ. ಸೌಂದರ್ಯದಂತೆ ಪ್ರೀತಿಯು ಶಬ್ದದಿಂದ ಅಳೆಯುವ ವಸ್ತುವಲ್ಲ. ಇಂಥ ಮೌನದಲ್ಲಿ ಮಾತ್ರ ಧ್ಯಾನಮಗ್ನ ಮನಸ್ಸು ಕೆಲಸ ಮಾಡಬಲ್ಲದು. ಧ್ಯಾನವು ಬದುಕಿನ ಬಹುದೊಡ್ಡ ಕಲೆ, ಪ್ರಾಯಶಃ ಅತ್ಯಂತ ಶ್ರೇಷ್ಠವಾದ ಕಲೆ. ಧ್ಯಾನವನ್ನು ಇನ್ನೊಬ್ಬರಿಂದ ಕಲಿಯಲು ಸಾಧ್ಯ ಬರುವುದಿಲ್ಲ. ಅದೇ ಧ್ಯಾನದ ಸೌಂದರ್ಯ. ಧ್ಯಾನಕ್ಕೆ ನಿಶ್ಚಿತ ಕ್ರಮ, ತಂತ್ರಗಳಿಲ್ಲ. ಹಾಗಾಗಿ ಅದಕ್ಕೆ ಪ್ರಮಾಣ ಗ್ರಂಥ ಅಥವಾ ನಿಯಂತ್ರಣಾಧಿಕಾರಿ ಇಲ್ಲ. ಯಾವ ಆಯ್ಕೆಯೂ ಇಲ್ಲದೆ ನಿನ್ನನ್ನು ನೀನು ತಿಳಿದುಕೊಳ್ಳುವುದು, ನಿನ್ನನ್ನು ನೀನು ನೋಡುವುದು, ನಿನ್ನ ನಡಿಗೆಯ ರೀತಿಯನ್ನು, ನಿನ್ನ ಕ್ರಮವನ್ನು, ನಿನ್ನ ಮಾತುಗಳನ್ನು, ನಿನ್ನ ಹರಟೆ, ದ್ವೇಷ, ಹೊಟ್ಟೆ ಕೆಚ್ಚು ಮುಂತಾದ ಸಕಲ ಪ್ರವೃತ್ತಿಗಳನ್ನು ಎಚ್ಚರದಲ್ಲಿ ಗಮನಿಸುವುದು, ಇವೆಲ್ಲವೂ ಧ್ಯಾನದ ಪ್ರಧಾನ ಅಂಶಗಳೇ. ನೀನು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿರುವಾಗ, ನೆರಳು ಬೆಳಕು ಚೆಲ್ಲಿರುವ ಕಾಡಿನಲ್ಲಿ ನಡೆಯುತ್ತಿರುವಾಗ, ಹಕ್ಕಿಯ ಇಂಪಾದ ಸಂಗೀತವನ್ನು ಆಲಿಸುತ್ತಿರುವಾಗ, ನಿನ್ನ ಹೆಂಡತಿ ಅಥವಾ ಮಗುವಿನ ಮುಖವನ್ನು ನೋಡ್ತಿರುವಾಗ ಧ್ಯಾನವು ಜರುಗುತ್ತಿರಬಹುದು. ಬೇರೆ ಎಲ್ಲಕ್ಕಿಂತ ಧ್ಯಾನವೇ ಮುಖ್ಯವಾಗುವುದೊಂದು ಅಚ್ಚರಿ. ಅದಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಅದು ಮಳೆಯ ಹನಿಯಂತೆ. ಆ ಹನಿಯಲ್ಲೇ ಎಲ್ಲ ತೊರೆಗಳು, ನದಿಗಳು, ಸಮುದ್ರಗಳು ಮತ್ತು ಜಲಪಾತಗಳು ಅಡಕವಾಗಿವೆ. ಆ ಮಳೆಯ ಹನಿಯೇ ಭೂಮಿ ಹಾಗೂ ಮನುಷ್ಯನನ್ನು ಪೊರೆಯುತ್ತದೆ. ಅದಿಲ್ಲದ ಭೂಮಿ ಒಂದು ಮರುಭೂಮಿ ಹೇಗೋ ಹಾಗೆ ಧ್ಯಾನವಿಲ್ಲದ ಹೃದಯ ಒಂದು ಮರುಭೂಮಿ, ಬಂಜರು ನೆಲ. ಮೆದುಳು ತನ್ನೆಲ್ಲ ಚಟುವಟಿಕೆ ಅನುಭವಗಳ ಜೊತೆಯಲ್ಲಿ ಸಂಪೂರ್ಣ ಶಾಂತವಾಗಿರಲು ಸಾಧ್ಯವೇ ಎಂದು ಕಂಡುಕೊಳ್ಳುವ ಕ್ರಿಯೆಯೇ ಧ್ಯಾನ. ಇದು ಬಲವಂತದಿಂದ ನಡೆಯುವ ಕ್ರಿಯೆಯಲ್ಲ. ಬಲಾತ್ಕಾರವಿರುವಲ್ಲಿ ದ್ವಂದ್ವವಿರುತ್ತದೆ. ಅದ್ಭುತವಾದ ಅನುಭವ ನನಗೆ ಬೇಕು, ಅದಕ್ಕಾಗಿ ನಾನು ಬಲಾತ್ಕಾರದಿಂದಲಾದರೂ ನನ್ನ ಮೆದುಳನ್ನು ಶಾಂತಗೊಳಿಸಬೇಕು ಎಂದು ಹೇಳುವ ವ್ಯಕ್ತಿ ಖಂಡಿತ ಧ್ಯಾನ ಮಾಡಲಾರ. ಅದರ ಬದಲು ನಾವು ಆಲೋಚನೆಯ ಎಲ್ಲ ಚಲನವಲನಗಳನ್ನು, ಅದರ ಪೂರ್ವಾಗ್ರಹಗಳನ್ನು, ಹವ್ಯಾಸಗಳನ್ನು, ಭಯ ಇಷ್ಟಗಳನ್ನು ಶೋಧಿಸಲು, ಗಮನಿಸಲು, ಆಲಿಸಲು ಆರಂಭಿಸಿದಾಗ
ಅಥವಾ ಮೆದುಳು ಹೇಗೆ ಕಾರ್ಯ ನಡೆಸುತ್ತದೆ ಎಂಬುದನ್ನು ಎಚ್ಚರದಿಂದ ಗಮನಿಸುತ್ತಿರುವಾಗ ಮೆದುಳು ಅಸಾಮಾನ್ಯವಾಗಿ ಶಾಂತವಾಗುವುದನ್ನು ನೋಡುತ್ತೇವೆ. ಈ ಪ್ರಶಾಂತತೆ ನಿದ್ದೆಯಲ್ಲ, ಅದೊಂದು ಅದ್ಭುತವಾದ ಚಟುವಟಿಕೆಯ ಸ್ಥಿತಿ. ಹಾಗಾಗಿಯೇ ಅದು ಅಷ್ಟೊಂದು ಶಾಂತ. ಪರಿಪೂರ್ಣ ದಕ್ಷತೆಯಿಂದ ಕೆಲಸ ಮಾಡುವ ಒಂದು ದೊಡ್ಡ ಡೈನಮೋ ಶಬ್ದವೇ ಮಾಡುವುದಿಲ್ಲ. ಘರ್ಷಣೆ ಇದ್ದಲ್ಲಿ ಮಾತ್ರ ಗದ್ದಲವಿರುತ್ತದೆ. ಮೌನ ಮತ್ತು ವಿಶಾಲತೆಗಳು ಜೊತೆಗೆ ಸಾಗುವ ಸಂಗತಿಗಳು. ಮೌನದ ಅಪಾರತೆಯೇ ಮನಸ್ಸಿನ ಅಪಾರತೆ. ಅಲ್ಲಿ ಕೇಂದ್ರವೇ ಇರುವುದಿಲ್ಲ. ಧ್ಯಾನವು ಪರಿಶ್ರಮದ ಕೆಲಸ, ಉನ್ನತವಾದ ಶಿಸ್ತನ್ನು ಅದು ಅಪೇಕ್ಷಿಸುತ್ತದೆ. ಆ ಶಿಸ್ತು ಕೇವಲ ಅನುಸರಣೆ, ಅನುಕರಣೆ ಅಥವಾ ವಿಧೇಯತೆ ಅಲ್ಲ. ನಮ್ಮ ಹೊರಗಿನ ಒಳಗಿನ ಪ್ರಪಂಚದ ಸಕಲ ಸಂಗತಿಗಳ ಬಗ್ಗೆ ಖಚಿತವಾದ ಅರಿವಿನಿಂದ ಉದ್ಭವಿಸುವಂತಹದ್ದು ಅದು. ಹಾಗಾಗಿ ಧ್ಯಾನವು ಪ್ರತಿ ಕ್ಷಣದಲ್ಲೂ ಸಹಕಾರ ಭಾವನೆ, ಇಂದ್ರಿಯ ಸಂವೇದನೆ, ಬುದ್ಧಿ ಸೂಕ್ಷ್ಮತೆಗಳ ಅಗತ್ಯವಿರುವ ದೈನಂದಿನ ಬದುಕಿನ ಕ್ರಿಯೆಗಳೇ ವಿನ ಪ್ರತ್ಯೇಕವಾಗಿ ಜರುಗುವ ಚಟುವಟಿಕೆಯಲ್ಲ. ನೈತಿಕ ಬದುಕಿನ ತಳಗಟ್ಟಿಲ್ಲದ ಧ್ಯಾನವು ಕೇವಲ ಪಲಾಯನವಾಗುತ್ತದೆ. ಇಂಥ ಧ್ಯಾನಕ್ಕೆ ಯಾವ ಬೆಲೆಯೂ ಇಲ್ಲ. ನೈತಿಕ ಜೀವನವೆಂದರೆ ನಮ್ಮಲ್ಲಿ ದ್ವೇಷವನ್ನು ಬೆಳೆಸುವ ಹೊಟ್ಟೆ ಕಿಚ್ಚು, ದುರಾಸೆ, ಅಧಿಕಾರ ಲಾಲಸೆ ಇವುಗಳಿಂದೆಲ್ಲ ಬಿಡುಗಡೆಗೊಳ್ಳುವುದೇ ವಿನ ಕೇವಲ ಸಾಮಾಜಿಕ ನೀತಿ ನಿಯಮಗಳ ಅನುಸರಣೆಯಲ್ಲ. ಬಿಡುಗಡೆಯು ಸ್ವ ಇಚ್ಛೆಯ ಚಟುವಟಿಕೆಯಿಂದ ಬರುವುದಿಲ್ಲ, ಬದಲಿಗೆ ನಮ್ಮ ನಿಜ ಸ್ವರೂಪದ ಅರಿವಿನ ಮೂಲಕ ಸಂಭವಿಸುತ್ತದೆ. ಆತ್ಮದ ಚಟುವಟಿಕೆಯನ್ನು ತಿಳಿಯದ ಧ್ಯಾನ ಕೇವಲ ವಿಷಯ ಲಂಪಟ ಮನಸ್ಸಿನ ಅರ್ಥಹೀನ ಭಾವೋದ್ರೇಕವಾಗುತ್ತದೆ. ಹಾಗಾಗಿ ಅದಕ್ಕೆ ಯಾವ ಮಹತ್ವವೂ ಇಲ್ಲ. ವಿಶಾಲವಾದ, ಗಾಢವಾದ, ಇಂದ್ರಿಯಾತೀತ ಅನುಭವಗಳನ್ನೇ ಯಾವಾಗಲೂ ಅರಿಸುವುದೆಂದರೆ ಒಂದು ರೀತಿಯಲ್ಲಿ ನಮ್ಮ ಪೂರ್ವಾಗ್ರಹ ಪೀಡಿತ ಮನಸ್ಸಿನ ನಿಜ ಸ್ವರೂಪದಿಂದ ನುಣುಚಿಕೊಳ್ಳುವುದೇ ಆಗುತ್ತದೆ. ಸದಾ ಎಚ್ಚರದಿಂದಿರುವ, ಮುಕ್ತವಾಗಿರುವ ವೈಚಾರಿಕ ಮನಸ್ಸು ಯಾಕೆ ಯಾವುದೇ ಅನುಭವವನ್ನು ಬಯಸಬೇಕು? ಬೆಳಕು ಯಾವಾಗಲೂ ಬೆಳಕೆ, ಅದು ಇನ್ನಷ್ಟು ಬೆಳಕನ್ನು ಕೇಳುವುದಿಲ್ಲ. ಧ್ಯಾನವು ಅಸಾಮಾನ್ಯ ಸಂಗತಿ. ಧ್ಯಾನವೆಂದರೇನು ಎಂದು ನಮಗೆ ಗೊತ್ತಿಲ್ಲದಿದ್ದರೆ ಹೊಳೆಯುವ ಬಣ್ಣಗಳ, ನೆರಳು ಬೆಳಕುಗಳ, ಸತತ ಆಟಗಳ ಈ ಸುಂದರ ಪ್ರಪಂಚದಲ್ಲಿ ನಾವು ಕೂಡರಿದ್ದಂತೆ. ಧ್ಯಾನವು ಬೌದ್ಧಿಕ ಕ್ರಿಯೆಯಲ್ಲ, ಹೃದಯವು ಮನಸ್ಸನ್ನು ಪ್ರವೇಶಿಸುವ ಕ್ರಮ ಅದು. ಮನಸ್ಸಿಗೆ ಆಗ ಬೇರೆಯ ಗುಣ ಬರುತ್ತದೆ. ತನ್ನ ಚಿಂತನೆಯ ಶಕ್ತಿಯಲ್ಲಿ, ಸಮರ್ಥ ಚಟುವಟಿಕೆಗಳಲ್ಲಿ ಮನಸ್ಸು ಅಮಿತವಾಗಿರುತ್ತದೆ. ಮಾತ್ರವಲ್ಲ, ನಾನು ಈ ವಿಶಾಲ ವಿಶ್ವದ ಪ್ರತಿಯೊಂದು ಸಂಗತಿಯ ಭಾಗವಾಗಿ ಬದುಕುತ್ತಿದ್ದೇನೆ ಎಂಬ ಅರಿವಿನಲ್ಲೂ ಅಮಿತವಾಗಿರುತ್ತದೆ. ಧ್ಯಾನವು ಪ್ರೀತಿಯ ವಿಕಾಸ. ಅದು ಒಬ್ಬರನ್ನು ಅಥವಾ ಹಲವರನ್ನು ಪ್ರೀತಿಸುವ ಸಂಗತಿಯಲ್ಲ. ಬಂಗಾರದ ಅಥವಾ ಮಣ್ಣಿನ ಹೂಜಿಯಲ್ಲಿರುವ ಕೆಂದು ಭತ್ತದ ನೀರಿನಂತೆ ಅದು ಯಾರು ಬೇಕಾದರೂ ಅದನ್ನು ಕುಡಿಯಬಹುದು. ಸ್ವಸಮ್ಮೋಹಿನಿ ಅಥವಾ ಮಾದಕ ದ್ರವ್ಯ ಸೇವನೆಗಳಿಗಿಂತೆಲ್ಲ ವಿಶಿಷ್ಟವಾದ ಸಂಗತಿ ಧ್ಯಾನದಲ್ಲಿ ಜರುಗುತ್ತಿರುತ್ತದೆ. ಮನಸ್ಸು ತನ್ನ ಮೇಲ್ಪದರಿನಿಂದ ಒಳ ಪ್ರವೇಶಿಸುವ, ತನ್ನೊಳಗೆ ಆಳಕ್ಕೆ ಇಳಿಯುತ್ತಾ, ಅಗಾಧವಾಗುತ್ತಾ, ಆಳ ಎತ್ತರಗಳ ಮಾನದಂಡಗಳನ್ನೆಲ್ಲ ಕಳಚಿಕೊಳ್ಳುವ ಸ್ಥಿತಿ ಅದು. ಅಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ. ಆ ಶಾಂತಿ ನಮ್ಮ ಆಸೆಗಳು ಫಲಿಸಿದಾಗ ದೊರೆಯುವ ಕೇವಲ ತೃಪ್ತಿ ಅಲ್ಲ,
ಆ ಸ್ಥಿತಿಯಲ್ಲಿ ಸೌಂದರ್ಯ, ಶಿಸ್ತು, ಗಾಢತೆಗಳು ತಾವೇ ತಾವಾಗಿ ಇರುತ್ತವೆ. ಒಂದು ಕೋಮಲ ಹೂವನ್ನು ನಾಶ ಮಾಡಿದಂತೆ ಇವೆಲ್ಲವನ್ನು ನಾವು ಸುಲಭವಾಗಿ ನಾಶ ಮಾಡಿಬಿಡಬಹುದು. ಆದರೆ ಯೋಚಿಸಿ, ನಾಶಕ್ಕೆ ಸದಾ ತೆರೆಗೊಂಡಿರುವ ಈ ಕೋಮಲತೆಯಿಂದಲೇ ಆ ಹೂವು ನಾಶರಹಿತವೂ ಆಗಿರಬಹುದಲ್ಲವೇ? ಈ ಧ್ಯಾನವನ್ನು ಇನ್ನೊಬ್ಬರಿಂದ ಕಲಿಯಲು ಬರುವುದಿಲ್ಲ. ಅದರ ಬಗ್ಗೆ ಏನೂ ತಿಳಿಯದಿರುವ ಸ್ಥಿತಿಯಿಂದಲೇ ಧ್ಯಾನದ ಆರಂಭ. ಮುಗ್ಧತೆಯಿಂದ ಮುಗ್ಧತೆಗೆ ಅದರ ಪಯಣ. ದಿನನಿತ್ಯದ ಬಾಳಿನ ನೋವು, ನಲಿವು, ಜಂಜಾಟಗಳ ನೆಲವೇ ಧ್ಯಾನಮಗ್ನ ಮನಸ್ಸಿನ ಆರಂಭದ ನೆಲೆ. ಅಲ್ಲಿಂದ ಆರಂಭಗೊಂಡು ಮನಸ್ಸು ಸತತವಾಗಿ ತನ್ನನ್ನು ತಾನು ಶಿಸ್ತಿಗೊಳಪಡಿಸಿಕೊಳ್ಳುತ್ತಾ ಸಾಗಬೇಕು. ಆದರೆ ಕೇವಲ ಮಾನಸಿಕ ಶಿಸ್ತು ಪಡೆಯುವುದೇ ಧ್ಯಾನದ ಅಂತಿಮ ಗುರಿಯಾಗಿ ಬಿಟ್ಟರೆ ಆ ಆರಿಸುವಿಕೆಯೇ ಒಂದು ದೌರ್ಬಲ್ಯವಾಗಿ ಮನಸ್ಸಿಗೆ ಬಂಧನವಾಗಿ ಪರಿಣಮಿಸುತ್ತದೆ. ಹಾಗಾಗಿ ಈ ಎಲ್ಲ ಚಟುವಟಿಕೆಗಳನ್ನು ನಾವು ಆ ತುದಿಯಿಂದ ಆಚೆ ದಡದಿಂದ ಆರಂಭಿಸಬೇಕೇ ವಿನ ಈ ದಡದ ಬಗ್ಗೆ, ಈ ನದಿಯನ್ನು ದಾಟುವ ಬಗೆಯ ಬಗ್ಗೆ ಆತಂಕಿತರಾಗಿರಬಾರದು. ಈಜು ಗೊತ್ತಿಲ್ಲದಿದ್ದರೂ ನದಿಗೆ ಧುಮುಕಿ ಬಿಡಬೇಕು. ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಹೋಗುತ್ತಿದ್ದೇವೆ, ಇದಕ್ಕೆಲ್ಲ ಕೊನೆ ಏನು ಎಂಬುದೆಲ್ಲ ಗೊತ್ತಿಲ್ಲದಿರುವುದೇ ಧ್ಯಾನದ ನಿಜವಾದ ಸೌಂದರ್ಯ. ಧ್ಯಾನವು ದೈನಂದಿನ ಬದುಕಿಗಿಂತ ಬೇರೆಯಲ್ಲ. ದಿನದಲ್ಲಿ 10 ನಿಮಿಷ ಬಿಡುವು ಮಾಡಿಕೊಂಡು ಒಂದು ಕೋಣೆಯ ಮೂಲೆಯಲ್ಲಿ ಕೂತು ಹೊರಬಂದು ಮತ್ತೆ ಯಥಾ ಪ್ರಕಾರ ದೈನಂದಿನ ಕೊಲೆಗಡುಕ ಕೆಲಸವನ್ನೇ ಮುಂದುವರಿಸುವುದು ಧ್ಯಾನವಲ್ಲ. ಈ ಮಾತು ಕೇವಲ ರೂಪಕವಲ್ಲ, ಬದುಕಿನ ನೈಜ ಸ್ಥಿತಿ ಕೂಡ. ಧ್ಯಾನವು ಬಹಳ ಗಂಭೀರ ಸ್ಥಿತಿ. ಆಫೀಸಿನಲ್ಲಿರುವಾಗ, ಕುಟುಂಬದ ಜೊತೆಗಿರುವಾಗ, ನಿನ್ನನ್ನು ನಾನು ಪ್ರೀತಿಸುತ್ತೇನೆ ಎಂದು ಉತ್ಕಟತೆಯಿಂದ ಯಾರಿಗಾದರೂ ಪಿಸುಗುಟ್ಟುತ್ತಿರುವಾಗ, ಹೀಗೆ ಪ್ರತಿ ಕ್ಷಣದಲ್ಲೂ ಧ್ಯಾನ ಮಾಡುತ್ತಿರಬಹುದು. ಆದರೆ ಜನರಿಗೆ ಸೈನಿಕರಾಗಲು, ಕೊಲ್ಲಲು, ರಾಷ್ಟ್ರೀಯವಾದಿಗಳಾಗಲು, ಧ್ವಜವನ್ನು ಆರಾಧಿಸಲು ಹೇಳಿಕೊಡುವಾಗ ಮಾತ್ರ ನಿಜಕ್ಕೂ ನಾವು ಅವರಿಗೆ ಈ ಆಧುನಿಕ ಜಗತ್ತಿನ ಇಕ್ಕಟ್ಟಿನ ಬೋನಿನೊಳಗೆ ಪ್ರವೇಶಿಸಲು ಕಲಿಸುತ್ತಿರುತ್ತೇವೆ. ಎಚ್ಚರದಿಂದ ಎಲ್ಲವನ್ನೂ ಗಮನಿಸುವುದು, ಅವುಗಳಲ್ಲಿ ನಮ್ಮ ಪಾತ್ರವೇನೆಂದು ಸಾಕ್ಷಾತ್ಕರಿಸಿಕೊಳ್ಳುವುದು, ಇವೆಲ್ಲವೂ ಧ್ಯಾನದ ಅಂಗವೇ. ಇಂಥ ಧ್ಯಾನದಲ್ಲಿ ನಾವು ಅಸಾಮಾನ್ಯ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇವೆ. ಕ್ಷಣ ಕ್ಷಣಕ್ಕೂ ಸರಿಯಾದದ್ದನ್ನೇ ಮಾಡುತ್ತಿರುತ್ತೇವೆ. ಒಂದೊಮ್ಮೆ ಯಾವುದೋ ಸಂದರ್ಭದಲ್ಲಿ ಮಾಡುವ ಕ್ರಿಯೆಯಲ್ಲಿ ಎಡವಿದರೂ ಕೂಡ ಅದಕ್ಕಾಗಿ ಚಡಿಪಡಿಸುತ್ತಾ ಕಾಲಹರಣ ಮಾಡದೆ ಕೂಡಲೇ ಆ ತಪ್ಪನ್ನು ಸರಿಪಡಿಸಿಕೊಂಡು ಮತ್ತೆ ಸರಿಯಲ್ಲಿ ತೊಡಗುತ್ತೇವೆ. ಹೀಗೆ ಧ್ಯಾನವೆಂಬುದು ಬದುಕಿನ ಭಾಗವೇ ವಿನಃ ಬದುಕಿನಿಂದ ಬೇರೆಯಾದುದಲ್ಲ.